ನಮಸ್ತೆ ಏಜಿ ನ್ಯೂಸ್ಗೆ ಸ್ವಾಗತ. ಟಾಟಾ ಸಂಸ್ಥೆ ವಿದ್ಯುತ್ ವಿತರಣಾ ಕೇಂದ್ರ ಖಾಸಗೀಕರಣ ಪರವಾನಗಿ ರದ್ದುಗೊಳಿಸಿ ಸರ್ಕಾರದ ಸ್ವಾಮ್ಯದಲ್ಲಿ ಮುಂದುವರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪಟ್ಟಣದ ಹೆಸ್ಕಾಂ ಅಧಿಕಾರಿ ಮಹಂತೇಶ್ ಬಾಧವಾಡಿಗೆ ಅವರಿಗೆ ಸೋಮವಾರ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ರವಿ ಅಂಗಡಿ, ಟಾಟಾ ಸಂಸ್ಥೆಯು ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ವಿತರಣಾ ಕೇಂದ್ರದ ಖಾಸಗೀಕರಣಕ್ಕೆ ಅರ್ಜಿ ಸಲ್ಲಿಸಿದ್ದು ಸರ್ಕಾರ ಗ್ರಾಹಕರ ಹಿತದೃಷ್ಟಿಯಿಂದಾಗಿ ಹಾಗೂ ರೈತರು ನೇಕಾರರ ಹಿತದೃಷ್ಟಿಯಿಂದ ಖಾಸಗೀಕರಣವನ್ನ ಕೈಬಿಟ್ಟು ಮೊದಲಿನಂತೆ ಸರ್ಕಾರದ ಸ್ವಾಮ್ಯದಲ್ಲಿ ಮುಂದುವರಿಸಬೇಕು. ಖಾಸಗಿ ಕಂಪನಿಗಳು ಲಾಭದ ಉದ್ದೇಶದಿಂದಾಗಿ ಕೆಲಸ ಮಾಡುತ್ತವೆ. ಇದರಿಂದಾಗಿ ವಿದ್ಯುತ್ ಬೆಲೆಯಲ್ಲಿ ಹಾಗೂ ಸೇವಾ ದರದಲ್ಲಿ ಏರಿಕೆಯಾಗಿ ಸಾಮಾನ್ಯ ಜನರಿಗೆ ಮತ್ತು ಬಡವರಿಗೆ ತೊಂದರೆಯಾಗುತ್ತೆ. ನೇಕಾರರ ಪಾವರ ಲೂಮ್ ಮಗ್ಗಗಳಿಗೆ, ರೈತರ ನೀರಾವರಿ ಯೋಜನೆಗಳಿಗೆ ಸರ್ಕಾರ ಕೊಡುತ್ತಿರುವ ಉಚಿತ ವಿದ್ಯುತ್ ರಿಯಾಯಿತಿ ವಿದ್ಯುತ್ ನಿಂತು ಹೋಗಿ ನೇಕಾರರ ರೈತರು ಸಂಕಷ್ಟ ಅನುಭವಿಸಬೇಕಾಗಿದೆ. ಸರ್ಕಾರ ಆ ವಿದ್ಯುತ್ ಪ್ರಸರಣವನ್ನ ಖಾಸಗಿಯವರಿಗೆ ಕೊಡುವ ನಿರ್ಣಯವನ್ನ ಕೈಬಿಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರ ಪ್ರತಿಭಟನೆ ಮಾಡುವ ಅನಿವಾರ್ಯವಾಗಿದೆ. ಸಾಂಕೇತಿಕವಾಗಿ ಅದಕ್ಕೊಂದು ಪ್ರೊಟೆಸ್ಟ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಈ ಖಾಸಗೀಕರಣಗೊಳಿಸಬೇಕು ಅನ್ನುವಂತಹ ನೀತಿ ಇವತ್ತಿನದಲ್ಲಿದು. ಯಾವಾಗ ಕೇಂದ್ರದೊಳಗೆ ಮನಮೋಹನ್ ಸಿಂಗ್ ಸರ್ಕಾರ ಒಂದು ಒಪ್ಪಂದವನ್ನು ಮಾಡಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜೊತೆಗೆ ಒಪ್ಪಂದವನ್ನು ಮಾಡಿ ಒಂದು 3 ಧೋರಣೆಗಳನ್ನು ಅನುಸರಿಸುತ್ತೆ. ಆ ಧೋರಣೆಗಳಿಗೆ ನಾವು LPG ಅಂತ ಕರಿತೀವಿ. LPG ಅಂದರೆ ಲಿಬರಲೈಸೇಷನು, ಪ್ರೈವೇಟೈಸೇಷನು, ಗ್ಲೋಬಲೈಸೇಷನ್ ಅಂತೇಳಿ. ಅದರ ಒಂದು ಭಾಗ ಇವತ್ತು ಆ ಖಾಸಗೀಕರಣ ಅಂತೇಳಿ. ಪ್ರೈವೇಟೈಸೇಷನ್ ಒಂದು ಭಾಗ ಅಂದರೆ ಸರ್ಕಾರ ತನ್ನ ಬಾವುಗಳನ್ನು 1994ರಿಂದಲೇ ಅದು ಹಾಕಿದೆ ಅಂಥೇಳಿ. ಹೀಗಾಗಿ ಇವತ್ತು ಒಂದು ಪೋಸ್ಟಲ್ ಸರ್ವಿಸ್ ಅನ್ರಿ ಅಥವಾ ಏನಪ್ಪ ಅಂದರೆ ಸಂಚಾರದ ಮತ್ತಿತರ ವಿಷಯಗಳಾಗಲಿ, ಇವೆಲ್ಲ ಇವತ್ತು ಶಿಕ್ಷಣ ಕ್ಷೇತ್ರ ಆಗಲಿ, ಇವೆಲ್ಲ ಖಾಸಗೀಕರಣಕ್ಕೆ ಒಳಪಟ್ಟಾಗ ಇವತ್ತು ನಾವು ನೋಡ್ತಾ ಇದ್ದೇವೆ. ಆ ಸಂಚಾರ ನಿಗಮದಿಂದ ನಮಗೇನು ಹಾನಿ ಆಗಿದೆ. ಆಮೇಲೆ ಶಿಕ್ಷಣದಿಂದ ನೋಡ್ರಿ, ಶಿಕ್ಷಣ ಅದು ಏನು ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಫ್ರೀ ಆ್ಯಂಡ್ ಕಂಪಲ್ಸರಿ ಕೊಡಬೇಕನ್ನುವಂಥದ್ದು ಸಂವಿಧಾನದಲ್ಲಿ ಇದ್ದಂಥದ್ದು. ಬಟ್ ಪ್ರತಿಯೊಬ್ಬನು ಶಿಕ್ಷಣ ಪಡಿಬೇಕಂತೇಳಿ ಹಕ್ಕು ಅನ್ನುವಂಥದ್ದು ಸಂವಿಧಾನ ಇದ್ದು. ಆದರೆ ಇವತ್ತು ಏನಾಗಿದೆ ಅಂದರೆ ಒಂದು ಪ್ರೀ ಪ್ರೈಮರಿ ಇದಕ್ಕೂ ಸಹಿತ 50,000 1 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಏನಪ್ಪ ಅಂದರೆ ಮಕ್ಕಳಿಗೆ ಕಲಿಸ್ಬೇಕಾದಂಥ ಒಂದು ದುರ್ಬಲ ಸ್ಥಿತಿ ಇವತ್ತು ಕುಟುಂಬಕ್ಕೆ. ಅದಕ್ಕಿಂತ ಕಠೋರವಾದದ್ದು ಈ ವಿದ್ಯುತ್ ಇದು ವಿಷಯ ಅಂತ ಅವ್ರು ಆಗಲೇ ರವಿ ಅವರು ಮತ್ತಿತ್ತವರು ಹೇಳ್ಯಾರ, ಕುಂಡಗುಂದವ್ರು ಏನು ಹೇಳ್ಯಾರ. ಏನಾಗ್ತದೆ ನೋಡ್ರಿ, ಈಗ ಕರೆಂಟು ಖಾಸಗೀಕರಣದ ನೀತಿ ಅದು ಲಾಭದ ನೀತಿ. ಅದು ಖಾಸಗೀಕರಣದ ನೀತಿ ಅಂದ್ರೆ ವೆಲ್ಫೇರ್ ಅನ್ನೋದು, ಅಂದರೆ ಜನರಿಗೆ ಕಲ್ಯಾಣ ಮಾಡಬೇಕು ಅನ್ನುವಂಥ ನೀತಿ ಖಾಸಗೀಕರಣಕ್ಕೆ ಇಲ್ಲ. ಅದು ಲಾಭದ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ. ಅದಕ್ಕೆ ಇವತ್ತು ಈ ಎಲೆಕ್ಟ್ರಿಸಿಟಿ ಏನಾರ ಅದು ಈ ಸರ್ಕಾರ ಅದನ್ನು ಹಸ್ತಾಂತರ ಮಾಡಿ ಖಾಸಗೀಕರಣ ಕೊಟ್ಟರೆ ಮನೆಯೊಳಗೆ ಒಂದು ಬಲ್ಬ್ ಹಚ್ಚೋಕೊಂಡು ನಾವು ವಿಚಾರ ಮಾಡಬೇಕಾಗ್ತದೆ. ಹಂಗೆ ದುರ್ಬಲವಾದಂಥ ಪರಿಸ್ಥಿತಿ ಬರ್ತದೆ ಅಂತೇಳಿ. ಇವತ್ತು ವಿದ್ಯುತ್ ಇರಲಾರ್ದೆ ನಾವು ಕ್ಷಣ ಮಾತ್ರ ಇರಲಾರು ಅಂಥೇಳಿ. ಪ್ರತಿಯೊಂದಕ್ಕೂ ಬೇಕು. ಉಸಿರಾಡಿಸೋಕ್ಕೆ ಹ್ಯಾಂಗೆ ಗಾಳಿ ಬೇಕಾಗ್ಯದ, ಹಾಗೆ ಮನೆಯೊಳಗೆ ಏನಾದರೂ ಕೆಲಸ ಮಾಡಬೇಕಂದ್ರೆ ಕರೆಂಟ್ ಅವಶ್ಯಕ ಅದಂತ. ಹಂಗೆ ಜೀವನಾವಶ್ಯಕವಾಗಿರುವಂಥ ಈ ಕರೆಂಟಿನ ವ್ಯವಸ್ಥೆ ಇದನ್ನು ಖಾಸಗೀಕರಣಗೊಳಿಸೋದ್ರಿಂದ ಭಾಳ ಒಂದು ದುರ್ಬಲವಾದಂಥ ಸ್ಥಿತಿ ಜನಸಮುದಾಯಕ್ಕೆ ಬರ್ತದೆ. ಇಡೀ ಕುಟುಂಬಗಳು ಸಹಿತ ನರಳಾಡುವಂಥ ಈ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಮ್ಮ ಇವರು ಯಾರೋ ಹಿರಿಯರು ಹೇಳಿದ್ದು ಸಾಂಕೇತಿಕ ಅಂತೇಳಿ. ಬರೀ ಸಾಂಕೇತಿಕದಿಂದ ಒಂದು ದಿನದ ಪ್ರೊಟೆಸ್ಟ್ ಮಾಡೋದ್ರಿಂದ ಈ ಕೆಲಸ ಆಗೋದಿಲ್ಲ. ಯಾಕಂದ್ರೆ ಇದು ಸರ್ಕಾರದ ಪ್ರಮುಖ ನೀತಿಯೊಳಗೆ ಒಂದೈತಿ. ಖಾಸಗೀಕರಣ ನೀತಿ ಪ್ರಮುಖ ನೀತಿಯೊಳಗದ. ಅದಕ್ಕೆ ಈ ನಾವು ಹೋರಾಟ ಮಾಡಿ ಇದನ್ನು ಉಳಿಸ್ಕೊಳ್ಬೇಕಾದಂಥ ಒಂದು ಕೆಲಸ ಖಂಡಿತವಾಗಿ ಬೇಕಾಗ್ತದೆ. ಬರೀ ಪ್ರೊಟೆಸ್ಟ್ ಇಷ್ಟರಿಂದ ಅದು ಆಗೋದಿಲ್ಲ. ಯಾಕಂದರೆ ಸರ್ಕಾರದ ನೀತಿನೇ ಇರೋದರಿಂದ ಈಗ ಹೆಂಗೆ ಉಳಿದ ಇಲಾಖೆಗಳನ್ನು ಮಾಡ್ಯದ ಹಾಗೆ ಇಲಾಖೆಯನ್ನು ಮಾಡೋ ಸ್ಥಿತಿ ಬರ್ಬೋದು ಅಂತೇಳಿ. ಯಾಕಂದ್ರೆ ಆ ಬ್ಯೂರೋಕ್ರಾಟ್ಸ್ ಏನಿರ್ತಾರೆ, ಸರ್ಕಾರದಲ್ಲಿರುವಂಥ ಬ್ಯೂರೋಕ್ರಾಟ್ಸ್ ಏನಿರ್ತಾರಲ್ಲ, ಅವ್ರ ಜೊತೆಗೆ ಅದು ಒಂದು ಮಿಲಾಪ್ ಇರೋದ್ರಿಂದ ಇವೆಲ್ಲ ನಡೀತಾ ಇರ್ತಾವೆ. ಅದಕ್ಕೆ ಹೇಳ್ದಂಗೆ ಎಲ್ಲ ಸಂಘಟನೆಗಳು ಸಮಾಜದೊಳಗೆ ಯಾವ್ಯಾವ ಸಂಘಟನೆಗಳು ಎಲ್ಲೆಲ್ಲಿದಾವೆ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ಸಂಘಟನೆಗಳು ತೊಗೋಬೇಕಂತ. ಬೆಂಕಿ ಹತ್ತಿದ ಮೇಲೆ ಬಾವಿ ತೋಡೋದು ಬೇಡ ಅಂತ. ಮನೆಗೆ ಬೆಂಕಿ ಹತ್ತದ ಅಂತೇಳಿ ಬಾವಿ ತೋಡಿದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಅದು ಏನಾಗತ್ತೆ, ಬೆಂಕಿ ಹೊತ್ತಿ ಮನೆ ಉರಿತದಂತೆ. ಹಂಗೆ ಈಗ ಇದೊಂದು ಸೂಚ್ ಕೊಟ್ಟಾರ ಅವರು, ಏನೋ ಒಂದು ವಿಚಾರ ಕೊಟ್ಟಾರ ಅವರು, ಒಂದು ಸುಳುವು ಕೊಟ್ಟಾರ.
ಅದು ಆಗೋದಂತೂ ನಿಶ್ಚಯ. ಯಾಕಂದ್ರೆ ಅವರು ಕಾಯ್ದೆ ಒಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವ್ಯಾಪ್ತಿಯೊಳಗೆ ಇರುವುದರಿಂದ ಭಾಳಷ್ಟು ಮುತುವರ್ಜಿ ವಹಿಸಿ ಎಲ್ಲರೂ ಭಾಗವಹಿಸಬೇಕು. ಇದು ಖಾಸಗೀಕರಣಕ್ಕಾದ್ರೆ ಭಾಳ ಪ್ರತಿಯೊಂದು ಕುಟುಂಬನೂ ಆಗೋದ್ರಿಂದ ರೈತರಂತೂ ಸರಿ. ಯಾಕಂದರೆ ಅವರಿಗೆ ನೀರು ಹಾಸಲಿಕ್ಕೆ ಮತ್ತಿತರ ಕೆಲಸಕ್ಕಂತ ಕರೆಂಟ್ ಬೇಕಾಗ್ತದೆ. ಆಮೇಲೆ ನೇಕಾರಿಕೆ ಮಾಡುವವರಿಗೂ ಸಹಿತ ನೇಕಾರಿಕೆ ಮಾಡುವವರಿಗೂ ಸಹಿತ ಪವರ್ಲೂಮ್ವರೆಗೆ ಎಷ್ಟೋ ರಿಬೇಟ್ ಇದೆ. ಖಾಸಗಿ ಆದರೆ ಇವೆಲ್ಲ ಸಿಗೋದಿಲ್ಲ. ಹಿಂಗೆ ಎಲ್ಲರೂ ಇಂಡಸ್ಟ್ರಿ, ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಆಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡುವಂಥ ಯಾರ್ಯಾರು ಕರೆಂಟನ್ನು ಉಪಯೋಗ ಮಾಡ್ತಾರೆ, ಈ ವೆಲ್ಡರ್ಸ್ ಅವರೆಲ್ಲ ಇರ್ತಾರೆ. ಅದು ಎಷ್ಟು ಖರ್ಚಾಗ್ಬೋದು ಅಂತೇಳಿ ಅದಕ್ಕೆ ಇದನ್ನೆಲ್ಲ ಗಮನಿಸಿಕೊಂಡು ಇದನ್ನು ಒಂದು ಇದಕ್ಕೆ ತಂದು ಸರ್ಕಾರಕ್ಕೆ ಸ್ಟ್ರಾಂಗ್ ಪ್ರೊಟೆಸ್ಟ್ ಆದರೆ ಮಾತ್ರ ಕಂಡು ತೆಗಿತದೆ. ಅದು ಕುಂಭಕರ್ಣ ನಿಂತಿರ್ತದೆ ರೀ. ಸರ್ಕಾರ ಎಚ್ಚರಿಸ್ಬೇಕಂದ್ರೆ ಅದು ಹಂಗೆ ಸಾಧ್ಯ ಇಲ್ಲ ಅಂತೇಳಿ ಅದು ಕುಂಭಕರ್ಣ ನಿಂತೊಳಗಿರ್ತೈತಿ. ಪೂರಾ ಇದು ಆದಾಗ ಮಾತ್ರ ಸರ್ಕಾರ ಎಚ್ಚರಿಕೆ ವಹಿಸ್ತದೆ ಅನ್ನುವಂಥ ಮಾತನ್ನು ಹೇಳಿ ಈ ಪ್ರಸಂಗದೊಳಗೆ ಈ ಪ್ರತಿರೋಧ ಇದು ಜನಪರದ, ಇದು ಯಾರ ವಿರುದ್ಧವಲ್ಲ, ಇದು ಸರ್ಕಾರದ ವಿರುದ್ಧವಲ್ಲ, ಯಾರ ವಿರುದ್ಧವಲ್ಲ. ಇದೊಂದು ಜನಪರವಾದಂಥ ಹೋರಾಟ ಇದೆ. ಇಲ್ಲಿರುವಂಥವ್ರು ಯಾವ ಪಕ್ಷಕ್ಕೂ ಸಂಬಂಧಿಸಿಲ್ಲ. ತೀವ್ರವಾಗಿ ನಾವೆಲ್ಲ ಸಾಮಾಜಿಕ ಕಳಕಳಿಯಿಂದ ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಮಾತು ಹೇಳ್ತೇವೆ. ತಮಗೆಲ್ಲ ಧನ್ಯವಾದಗಳು. ಮೊಟ್ಟ ಮೊದಲಿಗೆ ಖಾಸಗೀಕರಣ ವಿರೋಧದ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿವಿಧ ಸಂಘಟನೆಯ ಸದಸ್ಯರುಗಳೇ, ರಕ್ಷಣಾ ವೇದಿಕೆಯ ಅಧ್ಯಕ್ಷರೇ, ರೈತ ಸಂಘದವರೇ ಹಾಗೂ ಗ್ರಾಹಕರೇ, ತಮ್ಮಲ್ಲಿ ನಾನು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕೇಂದ್ರ ಕಾರ್ಯ ಸಮಿತಿಯ ಸದಸ್ಯನಾಗಿರ್ತಕ್ಕಂಥ ಮೆಹಬೂಬ್ ಕಾಂಟ್ರಾಕ್ಟರ್ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕರ್ನಾಟಕ ವಿದ್ಯುತ್ ಕ್ಷೇತ್ರ ಉಳಿಸೋಣ, ಖಾಸಗೀಕರಣ ತಿರಸ್ಕರಿಸೋಣ ಎಂದ ನನ್ನ ಘೋಷಣೆಯ ಮೂಲಕ ಇದು ವಿದ್ಯುತ್ ಜನರ ಹಕ್ಕು, ಖಾಸಗೀಕರಣಕ್ಕೆ ನಮ್ಮ ಸ್ಪಷ್ಟ ವಿರೋಧವಿದೆ ಅನ್ನೋದನ್ನು ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ನಮಗೆ ಖಾಸಗೀಕರಣದಿಂದ ಏನು ಗಂಭೀರ ಪರಿಣಾಮಗಳ ಬೀರ್ತಾವೆ ಅನ್ನೋದನ್ನು ನಾನು ಸವಿಸ್ತಾರವಾಗಿ ಹೇಳ್ತಾ ಇದ್ದೇನೆ. ವಿದ್ಯುತ್ ಸೇವೆ ಒಂದು ವ್ಯಾಪಾರಿ ವಸ್ತುವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದ ಮೂಲಭೂತ ಸಾರ್ವಜನಿಕ ಸೇವೆಯಾಗಿದೆ. ಆದ್ದರಿಂದ ವಿದ್ಯುತ್ ವಿತರಣಾ ಕ್ಷೇತ್ರದ ಖಾಸಗೀಕರಣವನ್ನು ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ತೀವ್ರವಾಗಿ ವಿರೋಧಿಸುತ್ತದೆ. ಇದು ಖಾಸಗೀಕರಣ ಆದರೆ ಗೃಹ ಜ್ಯೋತಿ ಯೋಜನೆ ಅಪಾಯದ ಕಾಂಪಿಟೇಷನ್. ಯಾಕಂದ್ರೆ ಈಗ ಆಲ್ರೆಡಿ 5G 6G ಬಂದಾಗಿದೆ, ಆದರೆ BSNL ಕೂಡ ಇನ್ನೂ ತಾನಾದರೂ 4G ಬರಲಿಕ್ಕೆ ವಿಚಾರ ಮಾಡ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಪ್ರಮುಖ ಬೇಡಿಕೆ ಏನಂದರೆ ಕರ್ನಾಟಕದ ವಿದ್ಯುತ್ ವಿತರಣಾ ಕ್ಷೇತ್ರ ಬಲಪಡಿಸಬೇಕು, ಗೃಹ ಜ್ಯೋತಿ ಯೋಜನೆ ಯಥಾಸ್ಥಿತಿ ಮುಂದುವರಿಸಬೇಕು, ರೈತರ ಉಚಿತ ವಿದ್ಯುತ್ ಹಾಗೂ ಕೃಷಿ ಪಂಪ್ಸೆಟ್ ಸೌಲಭ್ಯಗಳನ್ನು ಸಂರಕ್ಷಿಸಬೇಕು, ವಿದ್ಯುತ್ ದರ ಏರಿಕೆಯನ್ನು ನಿಯಂತ್ರಿಸಿ ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡಬೇಕು, ವಿದ್ಯುತ್ ಕ್ಷೇತ್ರದ ಸಿಬ್ಬಂದಿ, ತಾಂತ್ರಿಕ ಕಾರ್ಮಿಕರು ಮತ್ತು ಗುತ್ತಿಗೆದಾರ ಹಕ್ಕನ್ನು ರಕ್ಷಿಸಬೇಕು, ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶಗಳಿಗೆ ಗುಣಮಟ್ಟದ ವಿದ್ಯುತ್ ಸೇವೆ ಖಚಿತಪಡಿಸಬೇಕು, ಸಾರ್ವಜನಿಕ ಸೌಮ್ಯದ ವಿದ್ಯುತ್ ವ್ಯವಸ್ಥೆ ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು, ವಿದ್ಯುತ್ ಕ್ಷೇತ್ರದಲ್ಲಿ ಜನಹಿತ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಮೊದಲ ಆದ್ಯತೆ ನೀಡಿ ವಿದ್ಯುತ್ ಸೇವೆಯನ್ನು ಸಾರ್ವಜನಿಕ ಸೇವೆಗೆ ಉಳಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ, ಇದು ಕೇವಲ ವಿದ್ಯುತ್ ಇಲಾಖೆಯ ವಿಚಾರ ಅಲ್ಲ, ಇದು ಪ್ರತಿಯೊಂದು ಮನೆ, ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ವ್ಯಾಪಾರಿ ಹಾಗೂ ಪ್ರತಿಯೊಬ್ಬ ಕೈಗಾರಿಕೋದ್ಯಮಿ ಮತ್ತು ಪ್ರತಿಯೊಬ್ಬ ಭವಿಷ್ಯ ಪ್ರಶ್ನೆಯಾಗಿದೆ. ಅದಕ್ಕಾಗಿ ನಾವು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಒಂದು ಪ್ರತಿಯನ್ನು ನಾವು ನಮ್ಮ ಗುತ್ತಿಗೆದಾರ ಸಂಘದ ವತಿಯಿಂದ ಆಕ್ಷೇಪಣಾ ಅರ್ಜಿಯನ್ನು ನಾವು ರೆಡಿ ಮಾಡಿದ್ದೀವಿ. ಹಾಗೂ ಇದರ ಲಿಂಕನ್ನು ಕೂಡ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ನಾವೇ ಗುತ್ತಿಗೆದಾರರು ರೆಡಿ ಮಾಡಿದಂಥ ಒಂದು ಲಿಂಕ್ ಹಾಕಿರ್ತೀವಿ. ಅದರಲ್ಲಿ ಏನಿಲ್ಲ, ನಿಮ್ದು ಆರ್ ನಂಬರ್ ಹಾಕೋದು ಹಾಗೂ ನಿಮ್ಮ ಹೆಸರು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಬರೀ ಇಂಡಸ್ಟ್ರಿ ಎಷ್ಟು ತೊಗೊಳ್ತೀವಿ ಅಂತ ಹೇಳ್ತಾರೆ. ಅವಾಗೆ ಮೊಟ್ಟ ಮೊದಲು ಬರೀ ಮಸಾಲೆ ಮಾರಲಿಕ್ಕೆ ಅಂತ ಫ್ರೀಯಾಗಿ ಸಿಗ್ತಾವೆ. ಎಲ್ಲರೂ ನಮ್ಮಲ್ಲಿ ವಾಪಸ್ ಕೊಟ್ಟರೆ ನಾವು ಡೈರೆಕ್ಟ್ ನಾವು ಲಿಂಕ್ ಹಾಕಿದ್ರೆ ಸಾಕು. ಆರ್ ನಂಬರ್ ಕೊಟ್ಟರೆ ಸಾಕು, ಅವ್ರಿಗೆ ನಾವು ಲಿಂಕ್ ಕೊಡ್ತೀವಿ. ಆ ಲಿಂಕ್ ಕಳಿಸ್ಬೋದು. ಈ ಒಂದು ಸಂದರ್ಭದಲ್ಲಿ ವಿದ್ಯುತ್ ನಮ್ಮ ಹಕ್ಕು, ನಾವು ಯಾವುದಕ್ಕೂ ಪರಾಧೀನ, ಖಾಸಗೀಕರಣಕ್ಕೆ ಬಿಡೋದು ಬೇಡ. ಇದನ್ನ ಯಾವತ್ತೂ ನಮ್ಮ ವಶದಲ್ಲಿ ಇಟ್ಕೊಂಡು ಒಂದು ಸಾರ್ವಜನಿಕ ಸ್ವತ್ತನ್ನ ಸಾರ್ವಜನಿಕರಿಗಾಗಿ ಉಪಯೋಗಿಸೋಣ ಅಂತ ಹೇಳಿ ಹಿತನುಡಿಗಳನ್ನು ಮಾಡಿದಂಥ ಶ್ರೀಯುತ ಮೆಹಬೂಬ್ ಕಾಂಟ್ರಾಕ್ಟರ್ಗೆ ಧನ್ಯವಾದಗಳು. ಇವತ್ತು ಏನಂದ್ರೆ ಫಸ್ಟ್ ನಾವು ಆಕ್ಷೇಪಣೆ ಎಲ್ಲಿ ಸಲ್ಲಿಸ್ಬೇಕಪ್ಪ ಅಂದ್ರೆ ಕರ್ನಾಟಕ ವಿದ್ಯುತ್ ಶಕ್ತಿ
ನಿಯಂತ್ರಣ ಆಯೋಗ ಅವರಿಗೆ ಆಲ್ರೆಡಿ ಈಗ ಟಾಟಾ ಕಂಪ್ನಿ ಅವರು ಅರ್ಜಿ ಹಾಕಿದ್ದಾರೆ. ಅಂದ್ರೆ ಇವತ್ತು ನಾವು ರಾಜ್ಯದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಅಧಿಕಾರಿಗಳು, ನೌಕರರು ಸುಮಾರು 75,000 ಜನ ಏನು ಈ ನಿಗಮದಲ್ಲಿ ಕೆಲಸ ಮಾಡ್ತಾ ಇದೀವಲ್ಲ, ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿದ್ವಿ. ಅಂದ್ರೆ 20ನೇ ತಾರೀಕಿನವರೆಗೂ ಅದು ಕೊನೆಯ ದಿನ ಆಗ್ತಿದೆ. ಅಂದ್ರೆ 23 ಇದೆ, 20 ಅಂದ್ರೆ ಹೋಗ್ಬೇಕದು, 20ನೇ ತಾರೀಕು ಲಾಸ್ಟ್ ಹೋಗ್ಬೇಕು ಬೆಂಗಳೂರಿಗೆ. ನಮ್ಮ ಆಕ್ಷೇಪಣೆಗಳಲ್ಲಿ ಹೋಗೋದ್ರಿಂದ ಒಂದ್ ಸ್ವಲ್ಪ ಸರ್ಕಾರಕ್ಕೆ ಆಗಲಿ ಮತ್ತು ನಿಯಂತ್ರಣ ಆಯೋಗಕ್ಕಾಗಲಿ ಬಿಸಿ ಮುಗಿಸ್ಕೊಂಡಾಗುತ್ತೆ. ಇವತ್ತು ಗ್ರಾಹಕರು ಇಷ್ಟೊಂದು ಬೇಡಿಕೆಗಳು ಕೊಡುವಾಗ ನಾವು ಅದನ್ನು ಯಾವುದಕ್ಕೂ ಖಾಸಗೀಕರಣ ಪರಭಾರೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ. ಅದಕ್ಕೆ ತಾವು ಕೂಡ ಒಂದು ವಾಟ್ಸಪ್ಪಲ್ಲಿ ಒಂದು ಆಲ್ರೆಡಿ ಒಂದು ವೆಬ್ಸೈಟನ್ನು ಕೂಡ ಇದೆ ಮತ್ತು ಒಂದು ಮನವಿ ಕೊಡಲಿಕ್ಕೆ ಮತ್ತು ಒಂದು ಪತ್ರನೂ ಕೂಡ ಇದೆ. ನಮ್ಮ ಇಲಾಖೆಯಲ್ಲೂ ಒಂದು ಸೌಲಭ್ಯ ಇದೆ, ತಾವು ಕೂಡ ವಾಟ್ಸಪ್ ವೆಬ್ಸೈಟ್ ಕೂಡ ಸೌಲಭ್ಯ ಇದೆ. ಅದಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಇಲ್ಲಿರೋರು ಮತ್ತು ಇನ್ನೊಂದು ಏನು ಬಿಟ್ಟೋಗಿದ್ವಿ ನಮ್ಮ ಗೆಳೆಯರಾಗಲಿ, ನಮ್ಮ ಸಂಘ ಸಂಸ್ಥೆಗಳಾಗಲಿ ಹಾಗೂ ನಮ್ಮ ಎಲ್ಲ ಗ್ರಾಹಕ ಬಂಧುಗಳಿಗೆ ಅವ್ರಿಗೂ ಕೂಡ ಸ್ವಲ್ಪ ಅದನ್ನ ಗಮನ ಹರಿಸಿ ಅದನ್ನ ಒಂದು ಮೆಸೇಜ್ ಕಳಿಸಿ ಈ ಒಂದು ವಿದ್ಯುತ್ ಕ್ಷೇತ್ರವನ್ನ ಯಾವತ್ತೂ ಸಾರ್ವಜನಿಕವಾಗಿ ಇದೇ ಥರ ಮುಂದುವರಿಸುವಂಥ ಒಂದು ಸರ್ಕಾರದ ಅಧೀನದೊಳಗೆ ಅದನ್ನ ಯಶಸ್ವಿ ಮಾಡ್ಕೊಳ್ಳೋದು. ಯಾರಾದರೂ ಮಾತಾಡಿದ್ರೆ ಒಂದು 2 ನಿಮಿಷ ಟೈಮ್ ಇದೆ, ದಯಮಾಡಿ ಮಾತಾಡಬೇಕು. ಮತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ವಿ.ಎ. ಬೆನಕನಾಳ, ಶ್ರೀಕಾಂತ್ ಹುನಗುಂದ, ರಫೀಕ್ ಕಮಾನಗಾರ, ಶ್ರೀಕಣ್ಣ ತಾಂಡೂರ, ಸೋಮಶೇಖರ್ ಕಲಬುರ್ಗಿ, ಪ್ರವೀಣ ದೇವಗಿರಕರ, ಸೋಮಶೇಖರ್ ಜವಳಗಿ, ಹೆಸ್ಕಾಂ ಎಸ್ಒ ಶ್ರೀಧರ ಮಾಲಗಿತ್ತಿ, ಮಹಿಬೂಬಾ ಕಾಂಟ್ರಾಕ್ಟರ್, ಭದ್ರೂ ಪರಗಿ, ಮುನ್ನ ಕೊಂಡೂರ, ಮುತ್ತು ಮಿಟ್ಟಲಕೋಡ, ಆಯಿಷಾ ಸುಳಿಭಾವಿ, ಕಿರಣ ರಾಠೋಡ್, ಸಂಗು ಬೂತ್ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.